ಯಾವ ಸ್ಥಳದಲ್ಲಿ ಮಹಿಳೆಯರಿಗೆ ಗೌರವ ಸಿಗುತ್ತೋ ಆ ಸಮಾಜವು ಉದ್ಧಾರ ಆಗುತ್ತೆ ಅನ್ನೋ ಗಾದೆ ಮಾತನ್ನು ಕೇಳಿದ್ದೀರಾ. ಆದರೆ ಪದೇ ಪದೇ ಉನ್ನತ ಸ್ಥಾನದಲ್ಲಿರೋಂಥ ವ್ಯಕ್ತಿಗಳು ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡೋದು ನಾವೆಲ್ಲ ನೋಡಿದ್ದೀರಾ. ಇಂಥದ್ದೇ ಘಟನೆಯ ಬಗ್ಗೆ ಇವತ್ತು ಒಕ್ಕಲಿಗರ ಸಂಘದ ವತಿಯಿಂದ ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬನ್ನಿ, ಯಾರ ವಿರುದ್ಧ, ಯಾವ ಕಾರಣಕ್ಕೋಸ್ಕರ ಈ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣಂತೆ. ಚೇತನ್ ಅವರೇ, ಏನಿವತ್ತು ಒಕ್ಕಲಿಗರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದ್ದೀರಾ? ಏನು ಉದ್ದೇಶ, ಯಾವ ಕಾರಣಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡಿರೋದು? ಇವತ್ತು ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆಯಿಂದ ನಾವು ಜಿಲ್ಲಾಧಿಕಾರಿಗಳ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಯನ್ನು ನಮ್ಮ ಸಮುದಾಯದ ಎಲ್ಲ ಮುಖಂಡಗಳು, ಮಹಿಳಾ ಮುಖಂಡಗಳು, ವಿಶೇಷವಾಗಿ ನಮ್ಮ ಒಕ್ಕಲಿಗರ ಯುವ ವೇದಿಕೆಯ ಸದಸ್ಯಗಳು ಸೇರಿ ಮಾಡ್ತಾಯಿದ್ದೇವೆ. ಕಾರಣ ನಿಮಗೆ ಗೊತ್ತಿರ್ಬೋದು, ಇಡೀ ರಾಜ್ಯದಲ್ಲಿ ಒಬ್ಬ ಚುನಾಯಿತ ಜನಪ್ರತಿನಿಧಿ 4-5 ಬಾರಿ ಶಾಸಕನಾಗಿ, ಒಂದು ಸಲ ಸಚಿವನಾಗಿ, ವಿಶೇಷವಾಗಿ RR ನಗರದ ರಾಜರಾಜೇಶ್ವರಿ ನಗರದಲ್ಲಿ ಒಕ್ಕಲಿಗ ಸಮುದಾಯದ ಮತವನ್ನೇ ತೆಗೆದುಕೊಂಡು ವಿನ್ನಾಗಿರುವಂತಹ ಶಾಸಕ ಮುನಿರತ್ನರವರು ಇವತ್ತು ನಿಮಗೆ ಒಬ್ಬ ಗುತ್ತಿಗೆದಾರರ ಹತ್ರ ಒಕ್ಕಲಿಗ ಸಮುದಾಯದ ಬಗ್ಗೆ ಮತ್ತು ದಲಿತ ಸಮುದಾಯಗಳ ಬಗ್ಗೆ ಭಾಳ ಕೀಳು ಮಟ್ಟದಲ್ಲಿ ಮಾತಾಡಿದ್ದಾರೆ ಹಾಗೂ ಜೊತೆಗೆ ನಮ್ಮ ಇಡೀ ರಾಜ್ಯ, ಇಡೀ ದೇಶ, ನಾವು ಹೆಣ್ಣು ಮಕ್ಕಳಿಗೆ ನಮ್ಮದೇ ಆದಂಥ ಒಂದು ಗೌರವವನ್ನು ಕೊಡ್ತಾ ಇದ್ದೇವೆ ಅಂತ ಒಬ್ಬ ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಕೀಳಾಗಿ ಲಘುವಾಗಿ ಮಾತನಾಡಿದ್ದಾರೆ. ಹಾಗಾಗಿ ಅದನ್ನು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಮುಂಭಾಗದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. ಮತ್ತು ಈ ಹಿಂದೆ ಕೂಡ ಕನ್ನಡದ ಬಗ್ಗೆಯೂ ಕೂಡ ಅವರು ಹೇಳಿಕೆಗಳನ್ನು, ಇದೇ ಥರದ ಹೇಳಿಕೆಗಳನ್ನು ಕೊಟ್ಟಿದ್ದರು. ಅದ್ರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ಹೆಣ್ಣು ಮಕ್ಕಳು ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ನಮ್ಮ ದೇಶ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಯಾವ್ದ್ರ ಬಗ್ಗೆ ಕೂಡ ಯಾರೂ ಕೂಡ ಮಾತಾಡಬಾರ್ದು. ಎಲ್ಲರೂ ಕೂಡ ಗೌರವವಾಗಿ ಮಾತಾಡಬೇಕು ಅಂತ ಒಂದು ಪ್ರಕರಣಗಳಲ್ಲಿ ಈ ಮುನಿರತ್ನನ್ ಅಂತ ಒಬ್ಬ ಗೂಂಡಾ ಶಾಸಕ ರಾಜ್ಯದ ಒಕ್ಕಲಿಗ ಸಮುದಾಯದ ಮತವನ್ನು ಪಡೆದು ಈ ರಾಜ್ಯದಿಂದ ಅಧಿಕಾರವನ್ನು, ಅಂತಸ್ತನ್ನು ಪಡೆದು ಇವತ್ತು ಇಡೀ ನಮ್ಮ ರಾಜ್ಯದಲ್ಲೇ ಹೆಣ್ಣು ಮಕ್ಕಳ ಬಗ್ಗೆ, ಕನ್ನಡ ನಾಡು ನುಡಿ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗ ಸಮುದಾಯದ ಬಗ್ಗೆ ಭಾಳ ಕೀಳಾಗಿ, ಭಾಳ ಲಘುವಾಗಿ ಮಾತಾಡ್ತಿದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಪ್ರಕರಣವನ್ನು, ಈ ಮುನಿರತ್ನರವನ್ನು ಇಡೀ ರಾಜ್ಯದ ಜನತೆ ಯಾರೂ ಕೂಡ ಸಹಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಹಾಗೂ ಜೊತೆಗೆ ನಾನು ಒಕ್ಕಲಿಗ ಸಮುದಾಯ ಅನ್ನೋದು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಂದು ಕೊಡುಗೆ ಭಾಳ ಅಪಾರ. ರಾಜಕೀಯವಾಗಿರ್ಬೋದು, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಮ್ಮ ಸಮುದಾಯ ತನ್ನದೇ ಅಂತ ಕೊಡುಗೆಯನ್ನು ಈ ರಾಜ್ಯಕ್ಕೆ, ದೇಶಕ್ಕೆ ಕೊಟ್ಟಿದೆ. ಅಂಥ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಮುನಿರತ್ನ ಅವರು ಮಾತಾಡಿದ್ದಾರೆ. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಎಲ್ಲ ಪಕ್ಷಾತೀತವಾಗಿ ಇವತ್ತು ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಬೇಕು. ಇದು ಮುಂದೆನೂ ಕೂಡ ಯಾವುದೇ ಕಾರಣಕ್ಕೂ ಇವರು ಯಾವುದೇ ಚುನಾವಣೆಗೂ ನಿಲ್ಲಬಾರ್ದು ಅಂತ ಒಂದು ಆದೇಶವನ್ನು ಎತ್ತಿಡಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು. ಒಟ್ಟಾರೆ ವೀಕ್ಷಕರೇ, ತನ್ನ ನಾಲಿಗೆ ತನ್ನ ಸಂಸ್ಕೃತಿಯನ್ನು ಹೇಳುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು, ಸರ್ಕಾರ ಇವರ ವಿರುದ್ಧ ಯಾವ ಥರದ ಕ್ರಮ ತಗೊಳ್ಳುತ್ತೆ. ಇವರ ಶಾಸಕ ಸ್ಥಾನವನ್ನು ತೆಗಿಬೇಕು ಅನ್ನೋ ಬೇಡಿಕೆ ಒಕ್ಕಲಿಗರ ಸಂಘದ್ದು. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡೋಣಂತೆ. ನಾನು DP ಅರವಿಂದ್, F7 ನ್ಯೂಸ್, ಶಿವಮೊಗ್ಗ.